ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 1181 ಪಾಯಿಂಟ್ಸ್ ಗೈನ್ ಆಗಿ 61,795ನಲ್ಲಿ ಕ್ಲೋಸ್ ಆದರೆ, ನಿಫ್ಟಿ 321 ಪಾಯಿಂಟ್ಸ್ ಗೈನ್ ಆಗಿ 18,349ನಲ್ಲಿ ಕ್ಲೋಸ್ ಆಗಿದೆ. ವೆರಾಸ್ ಬ್ಯಾಂಕ್ ನಿಫ್ಟಿ 533 ಪಾಯಿಂಟ್ಸ್ ಗೈನ್ ಆಗಿ 42,137ನಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸಲ್ಲಿ ಮೂಮೆಂಟ್ ಏನಿರಲಿಲ್ಲ, ಬಟ್ ಮೋನ್ಲಿ ಪರ್ಟಿಕ್ಯುಲರ್ಲಿ 4-5 ಸ್ಟಾಕ್ಸಿಂದಾನೇ ನಿಫ್ಟಿ ಇಷ್ಟೊಂದು ಮೂವ್ ಆಗಿದೆ. ಇವತ್ತು ಎಫ್ಐಸು ಡಿಐಸು ಇಬ್ಬರೂ ಬೈ ಸೈಡ್ಗೆ ಬಂದಿದ್ದಾರೆ. ಎಫ್ಐಸು 3,958 ಕ್ರೋರ್ಸ್ ಬೈ ಮಾಡಿದ್ರೆ, ಡಿಐಸು 615 ಕ್ರೋರ್ಸು ಇಂಡಿಯನ್ ಈಕ್ವಿಟಿ ಮಾರ್ಕೆಟಲ್ಲಿ ಬೈ ಮಾಡಿದ್ದಾರೆ. ಇವತ್ತು ಮಾರ್ಕೆಟ್ ಒಂದು ಪ್ರೈಸ್ ಆಕ್ಟಿವಿಟಿ, ಪರ್ಟಿಕ್ಯುಲರ್ಲಿ ನಿಫ್ಟಿ ಓಪನಿಂಗ್ ಒಂದು ಬಿಗ್ ಗ್ಯಾಪ್ ಅಪ್ ಆಗಿದೆ ಅಲ್ವಾ, ಏನಕ್ಕಂತ ಮಾತಾಡ್ಕೊಳ್ಳೋಣ. ಆ್ಯಂಡ್ ಈವನ್ ಇಲ್ಲಿಂದ ಫರ್ದರ್ ಆಗಿ ಮಾರ್ಕೆಟ್ನ ನಾವು ಹೇಗೆ ಗಮನಿಸಬೇಕು, ಫರ್ದರ್ ಆಗಿ ಇನ್ನೂ ಬೆಳೆಯುತ್ತಾ, ಆರ್ ಮಾರ್ಕೆಟ್ ರಿಲೇಟೆಡ್ ಆಗಿರೋವಂಥ ಡೈನಮಿಕ್ಸ್ ಏನು, ಇವೆಲ್ಲನೂ ಅರ್ಥ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಬಟ್ ಅದಕ್ಕೆ ಮುಂಚೆ ಇವತ್ತು ಮಾರ್ಕೆಟ್ ಒಂದು ಪ್ರೈಸ್ ಆಕ್ಟಿವಿಟಿ ಓಪನಿಂಗ್ ಟೈಮಿಂದ ಸ್ವಲ್ಪ ಟೈಮು ರೆಸಿಸ್ಟೆಂಟ್ ಫೇಸ್ ಮಾಡಿ, ಒನ್ಸ್ ಅದು ಬ್ರೇಕ್ ಆದಮೇಲೆ ಪ್ರೀವಿಯಸ್ಲಿ ಇರೋವಂಥ ರೆಸಿಸ್ಟೆಂಟ್ ಈಗ ಸಪೋರ್ಟ್ ಆಗ್ತಾ ಆಲ್ಮೋಸ್ಟ್ ಡೇ ಹೈಸ್ಗೆ ನಿಯರ್ ಆಗಿ ನಿಫ್ಟಿ ಕ್ಲೋಸ್ ಆಗಿದೆ. ಅಂಡ್ ಇವತ್ತು ನಿಫ್ಟಿ ಮೂವ್ನಲ್ಲಿ ಮೇನ್ ರೋಲ್ ಪ್ಲೇ ಮಾಡಿದ್ದು HDFC ಟ್ವಿನ್ ಸ್ಟಾಕ್ಸ್. ಬಿಕಾಸ್ HDFC ಓನ್ಲಿ 60 ಪಾಯಿಂಟ್ಸು ಅಂಡ್ HDFC ಬ್ಯಾಂಕ್ 90 ಪಾಯಿಂಟ್ಸ್ ಹತ್ರ ನಿಫ್ಟಿಗೆ ಕಾಂಟ್ರಿಬ್ಯೂಟ್ ಮಾಡಿದೆ. ಮೀನ್ಸ್ ಕಾಂಟ್ರಿಬ್ಯೂಟ್ಗೆ HDFC ಅಂಡ್ HDFC ಬ್ಯಾಂಕ್ 50% ಆಫ್ ದ ನಿಫ್ಟಿ ಮೂವ್ಗೆ ರೀಸನ್ ಆದರೆ, ಇನ್ನೊಂದು 2 ಸ್ಟಾಕ್ಸ್ ಆ್ಯಡ್ ಆದರೆ ಲೈಕ್ HDFC ಬ್ಯಾಂಕ್, ರಿಲಯನ್ಸ್ ಅಂಡ್ ಇನ್ಫೋಸಿಸ್ ಆ್ಯಡ್ ಆದರೆ ಎಂಟೈರ್ ನಿಫ್ಟಿನಲ್ಲಿ ಇವತ್ತು ಬರ್ತಿರೋಂಥ ಮೂವ್ನಲ್ಲಿ 80%, ಮೋರ್ ದನ್ 80% ಆಫ್ ದ ಮೂವ್ಗೆ ಕೇವಲ ಈ 4 ಸ್ಟಾಕ್ಸಿಂದನೇ ಆ ಮೂವ್ ಬಂದಿದೆ. ಅದರಿಂದ ನೀವು ಗಮನಿಸಿದ್ರೆ ಬೇರೆ ಇಂಡೆಕ್ಸಸ್ ಲೈಕ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅಲ್ಲಾದರೂ ಮಿಡ್ ಕ್ಯಾಪ್ ಇಂಡೆಕ್ಸ್ ಅಲ್ಲಾದರೂ ಬಿಗ್ ಮೂವ್ ಅಂತ ನಮಗೆ ಇವತ್ತು ಕಾಣಿಸಿಲ್ಲ. ಸೊ ಇದು ಕಾನ್ಸಂಟ್ರೇಟೆಡ್ ಆಗಿ ಫ್ಯೂ ಸ್ಟಾಕ್ಸ್ ನಲ್ಲಿ ಬರ್ತಿರುವಂತ ಮೂವ್ ಕಾರಣವಾಗಿ ಇವತ್ತು ನಮಗೆ ಇಂಡೆಕ್ಸ್ ಅಲ್ಲಿ ಇಷ್ಟೊಂದು ಮೂವ್ ಆಗಿದೆ. ಅಂಡ್ ನಮ್ಮ ಮಾರ್ಕೆಟ್ನ ಸ್ವಲ್ಪ ಟೈಮು ಸೈಡ್ಗಿಟ್ರೆ US ಮಾರ್ಕೆಟ್ನ ನೀವು ಗಮನಿಸಿದ್ರೆ ನಿನ್ನೆ ಆಲ್ಮೋಸ್ಟ್ 7% ನ್ಯಾಸ್ಡ್ಯಾಕ್ ಇಂಡೆಕ್ಸ್ ಬೆಳೆದಿದೆ. ಅಂಡ್ ಆಸ್ ಎ ಇಂಡೆಕ್ಸ್ ನ್ಯಾಸ್ಡ್ಯಾಕ್ 7% ಅಬೌವ್ ಬೆಳೀತಾ ಇದ್ರೆ, ಅದರಲ್ಲಿ ಇರುವಂಥ ಸ್ಟಾಕ್ಸ್ ಲೈಕ್ ಅಮೆಜಾನ್ 12%, ಗೂಗಲ್ ನಿಯರ್ ಟು 8%, ಅಂಡ್ ಮೈಕ್ರೋಸಾಫ್ಟ್ 7% ಅಂಡ್ ಆಪಲ್ 9% ಹತ್ರ ಸಿಂಗಲ್ ಟ್ರೇಡಿಂಗ್ ಸೆಷನ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಬೆಳೆದಿವೆ. ಈ ತರ US ಮಾರ್ಕೆಟ್ ಇಷ್ಟೊಂದು ಸಡನ್ ಆಗಿ ಇಷ್ಟೊಂದು ಬೆಳೆಯೋದಕ್ಕೆ ಅಂಡ್ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಸ್ ಅನ್ನು ಈ ತರ ಗ್ಯಾಪ್ ಅಪ್ ಆಗಿ ಮೂವ್ ಆಗೋದಕ್ಕೆ ಬ್ಯಾಕ್ ಇರುವಂತ ಇಂಪಾರ್ಟೆಂಟ್ ರೀಸನ್, ನಿನ್ನೆ US CPI ಇನ್ಫ್ಲೇಷನ್ ಡೇಟಾ ಬಂದಿದೆ ಅಲ್ವಾ, ಕೋರ್ ಇನ್ಫ್ಲೇಷನ್ ಡೇಟಾ ಅದು 0.45% ಹತ್ರ ಇರುತ್ತೆ ಅಂತ ಅನ್ಕೊಂಡ್ರೆ, ಗ್ರೋತ್ ಮಂತ್ನಲ್ಲಿ ಅದು ಎಕ್ಸ್ಪೆಕ್ಟೇಷನ್ಗೆ ಬಿಲೋ ಬರ್ತಾ ಇರೋದು, ಇನ್ಫ್ಲೇಷನ್ ಸ್ಲೈಟ್ ಆಗಿ ಕೂಲ್ ಆಗ್ತಿದೆ. ಸೊ ದಟ್ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಫೆಡ್ ಅವರು ಅಷ್ಟೊಂದು ಅಗ್ರೆಸಿವ್ ಆಗಿ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡಲ್ಲ ಅನ್ನೋಂಥ ಎಕ್ಸ್ಪೆಕ್ಟೇಷನ್ಸ್ ಮಾರ್ಕೆಟ್ನಲ್ಲಿ ಬಿಲ್ಡ್ ಆಗಿದೆ. ಅಗೈನ್ ಹೇಳ್ತಿದ್ದೀನಿ, ಬಿಲ್ಡ್ ಆಗಿದೆ ಅಂತ ಯಾರೂ ಅಫಿಷಿಯಲ್ ಆಗಿ ಫೆಡ್ ಮೆಂಬರ್ಸ್ ಬಂದು US CPI ಇನ್ಫ್ಲೇಷನ್ ಡೇಟಾ ಅಪ್ಡೇಟ್ ಆದ್ಮೇಲೆ ಆಲ್ಮೋಸ್ಟ್ 5 ಫೆಡ್ ಮೆಂಬರ್ಸ್ ಹತ್ತಿರ ಮಾತಾಡಿದ್ದಾರೆ. ಅಂಡ್ ನೀವು 5 ಜನ ಮಾತಾಡೋರು ಗಮನಿಸಿದ್ರೆ, ನಾವೆಲ್ಲೂ ಬಡ್ಡಿ ರೇಟ್ಗಳನ್ನ ಕಮ್ಮಿ ಮಾಡಬೇಕಂತ ಯೋಚನೆದಲ್ಲಿ ಇದೀವಿ ಅನ್ನೋ ಹತ್ರ ಕಾಣಿಸ್ಲಿಲ್ಲ. ಪ್ರತಿಯೊಬ್ಬರೂ ಬಡ್ಡಿ ರೇಟ್ಗಳು ನಾವು ಹಿಂದಿಗೆ ತಗೊಳ್ಳೋದ್ ಬದಲು ಇನ್ನೂ ಜಾಸ್ತಿ ಮಾಡ್ತಾನೆ ಇನ್ಫ್ಲೇಷನ್ ಕಂಟ್ರೋಲ್ ಮಾಡಬೇಕಂತ ಅನ್ಕೊಂತಾ ಇದೀವಿ ಅಂತಾನೆ ಮಾತು ಕೇಳಿಸ್ತಾ ಇದೆ. ಅದರಿಂದ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಪರ್ಟಿಕ್ಯುಲರ್ಲಿ ಡಿಸೆಂಬರ್ ಮೀಟ್ನಲ್ಲಿ ನಮಗೆ ಫೆಡ್ ಅವರು ಯಾವ ಥರ ಆಕ್ಷನ್ ತಗೊಳ್ತಾರೆ ಅನ್ನೋದು ಜಾಗೃತವಾಗಿ ಗಮನಿಸಬೇಕು. ಆಸ್ ಆಫ್ ನೌ ಮಾರ್ಕೆಟ್ ಅಲ್ಲಿ ಇನ್ಫ್ಲೇಷನ್ ಡೇಟಾ ಟರ್ಮಿನಲ್ ರೇಟು ಮೀನ್ಸ್ ಈ ಥರ ಜಾಸ್ತಿ ಮಾಡ್ತಾ ಫೆಡ್ ಅವರು ಎಲ್ಲಿಗೆ ಬಡ್ಡಿ ರೇಟ್ಗಳನ್ನ ಸ್ಟಾಪ್ ಮಾಡ್ತಾರಂತ ನೋಡಿದಾಗ, ಪ್ರೀವಿಯಸ್ಲಿ ಅದು 5.5% ವರೆಗೂ ಜಾಸ್ತಿ ಮಾಡ್ಕೊಂತ ಹೋಗ್ತಾರೆ ಅನ್ನೋ ಥರ ಮಾರ್ಕೆಟ್ನಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇಂದ ನಿನ್ನೆ US CPI ಇನ್ಫ್ಲೇಷನ್ ಡೇಟಾ ಬಂದ ಮೇಲೆ 4.9% ಮಾತ್ರನೇ ಜಾಸ್ತಿ ಮಾಡ್ತಾರೋ, ಅಲ್ಲಾದ್ಮೇಲೆ ಕೂಲ್ ಆಫ್ ಆಗತ್ತೆ ಬಡ್ಡಿ ರೇಟ್ಗಳು, ಅಷ್ಟಕ್ಕೆ ಬಿಟ್ಟು ಜಾಸ್ತಿ ಮಾಡಲ್ಲ ಅನ್ನೋಂಥ ಎಕ್ಸ್ಪೆಕ್ಟೇಷನ್ಸ್ ಮಾರ್ಕೆಟ್ನಲ್ಲಿ ಬಿಲ್ಡ್ ಆಗ್ತಿದೆ. ಮೀನ್ಸ್ ಓವರ್ ಆಲ್ ಆಗಿ ಫೆಡ್ ಒಂದು ಆಕ್ಟಿವಿಟಿ ಇನ್ಫ್ಲೇಷನ್ ಡೇಟಾಗೆ ಮುಂಚೆ ಇರೋದಕ್ಕಂದ್ರೂ ಇನ್ಫ್ಲೇಷನ್ ಡೇಟಾ ಬಂದ ಮೇಲೆ ಓವರ್ ದ ಪೀರಿಯಡ್ ಅಷ್ಟೊಂದು ಅಗ್ರೆಸಿವ್ ಆಗಿ ಇರಲ್ಲ ಅಂತ ಎಕ್ಸ್ಪೆಕ್ಟೇಷನ್ಸು US ಮಾರ್ಕೆಟ್ಸ್ನ ಡ್ರೈವ್ ಮಾಡಿವೆ. ಕೇವಲ ಈ ರೀಸನ್ ಅಲ್ಲ, ಈ ತರ ಇರುವಂತಹ ಸೆಂಟಿಮೆಂಟಲ್ ಚೇಂಜಸ್ ನಲ್ಲಿ ಡಾಲರ್ ಇಂಡೆಕ್ಸ್ ಬಿಗ್ ವೇನಲ್ಲಿ ಕೂಲ್ ಆಫ್. ಇದು ನಿನ್ನೆ ನೀವು ಗಮನಿಸಿದ್ರೆ ಡಾಲರ್ ಇಂಡೆಕ್ಸ್ ಆಲ್ಮೋಸ್ಟ್ 2.4% ವರೆಗೂ ಫಾಲ್ ಆಗಿದೆ. ಸೊ ಡಾಲರ್ ವೀಕ್ ಆಗ್ತಾ ಇರೋದು, ಇಂಡಿಯನ್ ರುಪೀಸ್ ಸ್ಟ್ರೆಂಥನ್ ಆಗ್ತಿದೆ. ಅಂಡ್ ಇಂಡಿಯನ್ ರುಪೀಸ್ ಜೊತೆಗೆ ಬೇರೆ ಕರೆನ್ಸೀಸ್ ಎಲ್ಲಾನು ಸ್ಟ್ರೆಂಥನ್ ಆಗ್ತಾ ಇರೋದು. ಅಂಡ್ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ರಿಲೇಟೆಡ್ ಆಗಿ ಪರ್ಟಿಕ್ಯುಲರ್ ಆಗಿ ಇಂಡಿಯನ್ ರುಪಿನಲ್ಲಿ ಕಾಣಿಸ್ತಾ ಇರುವಂತಹ ಸ್ಟ್ರೆಂಥನ್ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ನ ಜಾಸ್ತಿ ತಗೊಂಡು ಬರೋದಕ್ಕೆ ಚಾನ್ಸಸ್ ಇದೆ. ಅದರಿಂದ ಬಡ್ಡಿ ರೇಟ್ಗಳು ಅಷ್ಟೊಂದು ಅಗ್ರೆಸಿವ್ ಆಗಿ ಬೆಳೆಯಲ್ಲ. ಅಂಡ್ ಇವನ್ ರುಪಿನೂ ಸ್ಟ್ರೆಂಥನ್ ಆಗ್ತಾ ಇರೋದು ಈಕ್ವಿಟಿ ಮಾರ್ಕೆಟ್ ರಿಲೇಟೆಡ್ ಆಗಿ ಬುಲ್ಲಿಶ್ ಮೂವ್ ಆಗಿರುವಂಥ ಮೈನ್ ರೀಸನ್. ಅಂಡ್ ಇದಕ್ಕೆ ಅಡಿಷನ್ ಆಗಿ MSCI ಅವರು HDFC ಬ್ಯಾಂಕ್ ರಿಲೇಟೆಡ್ ಆಗಿ ಸ್ವಲ್ಪ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಮಾಡ್ತಾ ಇರೋದು
ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿನಲ್ಲಿ ಇಷ್ಟೊಂದು ಮೂವ್ ಮಾಡೋದಕ್ಕೆ ಸ್ಟಾರ್ಟಿಂಗಲ್ಲಿ ನಾವು ಅಂದ್ಕೊಂಡಿದ್ದೀವಲ್ಲ ಇವೆರಡು ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಂತ. ಸೊ ಇವೆರಡನ್ನು ಕಾಂಟ್ರಿಬ್ಯೂಷನ್ನಲ್ಲೂ ಇವತ್ತು ನಿಫ್ಟಿ ಇಷ್ಟೊಂದು ಮೂವ್ ಆಗಿದೆ ಅಲ್ವಾ. ಓಕೆ, ಇವತ್ತು ಮೂವ್ ನಾವು ಗಮನಿಸಿದ್ರೆ ಅಪ್ಕಮಿಂಗ್ ಟೈಮ್ಸಲ್ಲಿ ಮಾರ್ಕೆಟ್ ಹೇಗಿರೋದಕ್ಕೆ ಪಾಸಿಬಿಲಿಟಿ ಇದೆ. ಫ್ರೆಂಡ್ಸ್, ಇಲ್ಲಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡೂ ಕಂಪ್ಯಾರಿಟಿವ್ ಬೇಸಿಸ್ನಲ್ಲಿ ನೋಡಿದಾಗ ನಿಮಗೆ ಪ್ರೀವಿಯಸ್ಲೂ ಇಲ್ಲಿಂದ ಬ್ಯಾಂಕ್ ಸ್ಟಾಕ್ಸ್ನಲ್ಲಿ ಇವಾಗ ಇನ್ವೆಸ್ಟ್ ಮಾಡಬಹುದಾ ಅಂತ ಕೇಳಿದಾಗ ಇಷ್ಟೊಂದು ಬೆಳೆದ ಮೇಲೆ ರೀಸೆಂಟ್ ಟೈಮ್ಸಲ್ಲಿ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂಡ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸಲ್ಲೂ ಈಗ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂತ ಅನ್ನೋ ಕ್ವಶನ್ಗೆ ಎಂಟೈರ್ ಬ್ಯಾಂಕಿಂಗ್ ಸೆಕ್ಟರ್ ನಂಬರ್ಸ್ ಮೊತ್ತದಲ್ಲಿ ಒಂದು ಸ್ಟ್ರಾಂಗ್ ರಿವೈವಲ್ ಕಾಣಿಸ್ತಾ ಇದೆ. ಅದರಿಂದ ಇದೊಂದು ಕ್ವಾರ್ಟರ್ನಲ್ಲಿ ಎಂಡ್ ಆಗಲ್ಲ, ಅಪ್ಕಮಿಂಗ್ ಕ್ವಾರ್ಟರ್ಸ್ನಲ್ಲೂ ಕಂಟಿನ್ಯೂ ಆಗೋದಕ್ಕೆ ಪಾಸಿಬಿಲಿಟಿ ಇದೆ. ಸೊ ಕಂಪೇರ್ಡ್ ವಿತ್ ನಿಫ್ಟಿ, ಬ್ಯಾಂಕ್ ನಿಫ್ಟಿನಲ್ಲಿ ಬುಲ್ಲಿಶ್ ಆಗಂತೂ ನೋಡ್ತಿದ್ದೀನಿ. ನಾನು ರಾಂಗ್ ಆಗ್ಬೋದೇನೋ, ಬಟ್ ಬೇಸ್ಡ್ ಅಪಾನ್ ದ ರಿಸಲ್ಟ್ಸ್ ಅಂಡ್ ಎಂಟೈರ್ ಸೆಕ್ಟರ್ ರಿಲೇಟೆಡ್ ಆಗಿರುವಂತಹ ಚೇಂಜಸ್ ಎಂಟೈರ್ ಬ್ಯಾಂಕ್ ನಿಫ್ಟಿ ನಾವು ಪಾಸಿಟಿವ್ ಆಗಿ ನೋಡೋದಕ್ಕೆ ಸಹಾಯವಾಗ್ತಿದೆ. ಬಟ್ ನಿಫ್ಟಿ ವಿಷಯಕ್ಕೆ ಬಂದರೆ HDFC ಅಂಡ್ HDFC ಬ್ಯಾಂಕ್ ಅಲ್ಲಿ ಕಾಣಿಸಿರುವಂತಹ ಈ ಸ್ಟ್ರೆಂತ್ ಅನ್ನು, ಈ ಸ್ಟ್ರಾಂಗ್ನೆಸ್ ಅಂಡ್ ಈ ಸ್ಟ್ರೆಂತ್ ಅನ್ನೋದು ಇವತ್ತು ನಮಗೆ ಮೂವ್ ಮಾಡಿರಬಹುದು. ಆದ್ರೆ ಅಪ್ಕಮಿಂಗ್ ಟೈಮ್ಸ್ ಅಲ್ಲೂ ಈ ಸ್ಟ್ರೆಂತ್ ಅಲ್ಲಿ ಮೇಂಟೈನ್ ಆಗ್ತಾ ಇದ್ರೇನೆ ಇನ್ನೂ ಮೂವ್ ನಮಗೆ ಅಲ್ಲಿ ಪಾಸಿಬಿಲಿಟಿ ಆಗುತ್ತೆ. ಇಲ್ಲ ಅಂದ್ರೆ ನಿಫ್ಟಿ ರಿಲೇಟೆಡ್ ಆಗಿ ಆಲ್ ಟೈಮ್ ಹೈಸ್ ಟಚ್ ಆಗೋದಕ್ಕೆ ಈಗಂತೂ 52 ವೀಕ್ಸ್ ಹೈ ಅಂತೂ ಟಚ್ ಮಾಡಿದೆ. ಪ್ರೀವಿಯಸ್ಲಿ 52 ವೀಕ್ಸ್ ಹೈ ಆಲ್ಮೋಸ್ಟ್ 18,350 ಹತ್ರ ಇದ್ರೆ ಇವತ್ತು ಅದು ಬ್ರೇಕ್ ಆಗಿದೆ. ಆದರೆ ಆಲ್ ಟೈಮ್ ಹೈ ಲಾಸ್ಟ್ ಅಕ್ಟೋಬರ್ 2021 ಅಕ್ಟೋಬರ್ ಟೈಮಲ್ಲಿ ಫಾರ್ಮ್ ಆಗಿರುವಂತಹ ಹೈ ಆಲ್ಮೋಸ್ಟ್ 18,601 ಅರೌಂಡ್. ಅದು ಬ್ರೇಕ್ ಮಾಡಿದ್ರೆ ಇನ್ನೂ ಅಪ್ಸೈಡ್ಗೆ ಹೋಗುತ್ತೆ ಒಂದು ಕನ್ವಿಷನ್ ನಮಗೆ ಸಿಗತ್ತೆ. ಇವತ್ತು ಇಷ್ಟೊಂದು ಮೂವ್ ಆದ್ಮೇಲೂ ಒಂದು ಎಕ್ಸೆಪ್ಷನಲ್ ನ್ಯೂಸ್ ಐಟಮ್ ಲೈಕ್ HDFC ರಿಲೇಟೆಡ್ ಆಗಿ ಎಕ್ಸೆಪ್ಷನಲ್ ನ್ಯೂಸ್ ಆದಮೇಲೆ 18,400 ಅಬೋವ್ ಒಂದು ವೇಳೆ ನಮಗೆ ನಿಫ್ಟಿ ಕ್ಲೋಸ್ ಆಗ್ತಾ ಇದ್ರೆ ನಾವು ಫರ್ದರ್ ಆಗಿ ನಿಫ್ಟಿ ರಿಲೇಟೆಡ್ ಆಗಿ ಬುಲಿಶ್ ವಿ ನೋಡಬಹುದು. ಇಲ್ಲ ಅಂದ್ರೆ ಈ 18,300 ಝೋನ್ ಇವಾಗ ಯಾವುದಾದ್ರೂ ಮಾರ್ಕೆಟ್ ಟ್ರೇಡ್ ಆಗ್ತಿದೆಯಲ್ಲ ಅದು ಪ್ರೀವಿಯಸ್ಲಿ ಮಲ್ಟಿಪಲ್ ಟೈಮ್ಸ್ ರೆಸಿಸ್ಟೆಂಟ್ ನ ಫೇಸ್ ಮಾಡಿರೋದು ಝೋನ್. ಅದರಿಂದ ಬಿಲೋ 18,400 ಪರ್ಟಿಕ್ಯುಲರ್ ಆಗಿ ನಿಫ್ಟಿ ರಿಲೇಟೆಡ್ ಆಗಿ ಬುಲ್ಲಿಶ್ ವ್ಯೂನಂತೂ ಓವರ್ ನೈಟ್ ಪೊಸಿಷನ್ ನ ಇಟ್ಕೊಳ್ಳೋದು ಅಷ್ಟೊಂದು ಕರೆಕ್ಟ್ ಅಲ್ಲ. ಕಂಪ್ಯಾರಿಟಿವ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಆಗಿ ಬುಲ್ಲಿಶ್ ಆರ್ ಪಾಸಿಟಿವ್ ಸೈಡ್ ನೋಡಬಹುದು. ಇಲ್ಲಿ ಆಲ್ರೆಡಿ ಆಲ್ ಟೈಮ್ ಹೈನಂತೂ ಬ್ರೇಕ್ ಆಗಿದೆ ಅಂಡ್ ಇವನ್ ರಿಸಲ್ಟ್ಸ್ ಬೆಟರ್ಮೆಂಟ್ ಕಾಣಿಸ್ತಾ ಇದೆ. ಇವನ್ ಈ ತರ ಟೈಮಲ್ಲಿ ಫಾಲ್ ಬಂದ್ರೂ ಲೈಕ್ 600, 1000, 1500 ಪಾಯಿಂಟ್ಸ್ ಫಾಲ್ ಕಾಣಿಸ್ತಾ ಇದ್ರು ಸೆಕ್ಚುರಲ್ ಆಗಿ ಇಲ್ಲಿಂದ ಓವರ್ ದ ಪೀರಿಯಡ್ ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಆಗಿ ಫರ್ದರ್ ಆಗಿ ಸ್ಟ್ರೆಂಥನ್ ಇರೋದಕ್ಕೆ ಪಾಸಿಬಿಲಿಟಿ ಇದೆ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ಆ್ಯಂಡು ನೀವು ಅಥವಾ ನಿಮ್ಮ ಫ್ರೆಂಡ್ಸು ಯಾರಾದ್ರೂ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕಂದ್ರೆ, ನಮ್ಮ ಚಾನಲ್ ಸಪೋರ್ಟ್ ಮಾಡಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರೋವಂಥ ಡಿಮ್ಯಾಟ್ ಅಕೌಂಟ್ ಲಿಂಕ್ ಓಪನ್ ಮಾಡಿ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಬೋದು. ನೆಕ್ಸ್ಟು ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟು ಪ್ರೆಸೆಂಟ್ ಇರೋ ಲೆವೆಲ್ಸಿಂದ ನಿಫ್ಟಿ ಡೌನ್ ಸೈಡು 18,310ನ ಇಂಪಾರ್ಟೆಂಟ್ ಸಪೋರ್ಟಾಗಿ ಗಮನಿಸ್ತಾ ಇದ್ದೀನಿ. ಅದೇನಾದರೂ ಬ್ರೇಕ್ ಆದರೆ 18,240, ಅಪ್ಸೈಡು 18,370 ಅಂಡ್ ಅದರ ಅಬೌವ್ 18,450. ಬ್ಯಾಂಕ್ ನಿಫ್ಟಿ ಸಪೋರ್ಟು ಡೌನ್ ಸೈಡು 41,920, ಅಪ್ಸೈಡು 42,450. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ಮಾತಾಡ್ಕೊಂಡ್ರೆ ರೀಸೆಂಟ್ ಟೈಮ್ಸಲ್ಲಿ 17,800 ಅಂಡ್ 18,000 ಹತ್ರ ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಅಂಡ್ 18,300 ಅಂಡ್ 18,500 ರೆಸಿಸ್ಟೆಂಟ್ ಆಗಿ ಕಾಣಿಸ್ತಾ ಬಂತಲ್ವಾ. ಸೊ ಆ ಥರ 18,300 ತುಂಬಾ ಟೈಮ್ ವರ್ಗೂ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗೇ ಇತ್ತು. ಆದ್ರೆ ಈಗ ಲೆವೆಲ್ ಬಂದು ಅಬೋವ್ ಬಂದು ಕ್ಲೋಸ್ ಆಗ್ತಾ ಇರೋದು ಸ್ಟಿಲ್ ಬಿಗ್ ಅನ್ವೈಂಡಿಂಗ್ ಏನು ಕಾಣಿಸ್ತಾ ಇಲ್ಲ. ಅಲ್ಲಿ ನಾನು ಗಮನಿಸ್ತಾ ಇರೋದು ಆಪ್ಷನ್ ಚೈನ್ ಡೇಟಾ ಪ್ರಕಾರ ಯಾವುದಾದ್ರೂ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆದ್ರ ಅಬೋವ್ ಬಂದು ಕ್ಲೋಸ್ ಆದಾಗ ಒಂದು ವೇಳೆ ಕ್ಲೋಸ್ ಆಗ್ತಾ ಇದ್ರೆ ಅನದರ್ ಟ್ರೇಡಿಂಗ್ ಸೆಷನ್ ವರೆಗೂ ಕಾಲ್ನಲ್ಲಿ ಒಂದು ವೇಳೆ ಅಬೋವ್ ಕ್ಲೋಸ್ ಆಗ್ತಾ ಇದ್ರೆ ಆ ಇಂಪಾರ್ಟೆಂಟ್ ಸಪೋರ್ಟ್ ಬ್ರೇಕ್ ಮಾಡಿ ಬಿಲೋ ಕ್ಲೋಸ್ ಆಗ್ತಾ ಇದ್ರೆ ಪುಟ್ಸ್ ಅಲ್ಲಿ ಅನದರ್ ಡೇ ಅದು ಕನ್ಫರ್ಮ್ ಆಗೋವರೆಗೂ ಬಿಗ್ ಅನ್ವೈಂಡಿಂಗ್ ಕಾಣಿಸಲ್ಲ. ಅದರಿಂದ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ ಅಲ್ಲಿ ಮಂಡೇನಲ್ಲೂ ನಮಗೆ 18,300 ಅಬೋವ್ ಮಾರ್ಕೆಟ್ ಏನಾದರೂ ಸಸ್ಟೈನ್ ಆಗ್ತಾ ಇದ್ರೆ ಆರ್ ಕ್ಲೋಸ್ ಆಗ್ತಾ ಇದ್ರೆ ಆವಾಗ ನಮಗೊಂದು ಅನ್ವೈಂಡಿಂಗ್ ಕಾಣಿಸೋದಕ್ಕೆ ಚಾನ್ಸ್ ಇದೆ. ಆಸ್ ಆಫ್ ನಾವು ನಿಯರ್ ಆಗಿದ್ದು 18,500 ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ಅಂಡ್ ಡೌನ್ ಸೈಡು 18,000. ಬಟ್ 18,300 ಹತ್ರ ಸ್ಟಿಲ್ ನಮಗೆ ಇನ್ನೂ ಫೈಟ್ ಬಿಟ್ವೀನ್ ಕಾಲ್ ಅಂಡ್ ಪುಟ್ ರೇಟರ್ ಮಧ್ಯದಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಮಂಡೇ ಓಪನಿಂಗ್ ಎಲ್ಲಾಗತ್ತೆ ಅಂಡ್ ಎಲ್ಲಿ ಕ್ಲೋಸ್ ಆಗತ್ತೆ, ಪರ್ಟಿಕ್ಯುಲರ್ಲಿ ಕ್ಲೋಸಿಂಗ್ ಎಲ್ಲಾಗತ್ತೆ ಅನ್ನೋದು ನಾವು ಗಮನಿಸಬೇಕು. ಅದೇನಾದರೂ 18,300 ಅಬೋವ್ ಆಗ್ತಾ ಇದ್ರೆ ದೆನ್ ಐ ಆಮ್ ಎಕ್ಸ್ಪೆಕ್ಟಿಂಗ್ 18,600 ಅಂಡ್ 18,800. ಓವರ್ ಆಲ್ ಆಗಿ ವ್ಯೂ ನೋಡಿದಾಗ ಬುಲ್ಲಿಶ್ ವಿನೇ ಕಂಟಿನ್ಯೂ ಆಗ್ತಾ 18,400 ಅಬೋವ್ ಕ್ಲೋಸ್ ಆಗ್ತಾ ಇದ್ರೆ ನಾವು ಅಪ್ಸೈಡ್ ಬುಲ್ಲಿಶ್ ವಿ ನೋಡಬಹುದು. ಇಲ್ಲ ಅಂದ್ರೆ ಅಗೈನ್ 18,000 to 18,300 ಇನ್ ಬಿಟ್ವೀನ್ ರೇಂಜ್ ಅಲ್ಲಿ ಮಾರ್ಕೆಟ್ ಇರೋದಕ್ಕೆ ಚಾನ್ಸಸ್ ಇದೆ. ಆಸ್ ಆಫ್ ನಾವು ಇರುವಂತ ಆಪ್ಷನ್ ಚೈನ್ ಡೇಟಾ ಪ್ರಕಾರ ಅಗೈನ್ 18,000 to 18,500 ಈ 500 ಪಾಯಿಂಟ್ ರೇಂಜ್ ಮಾರ್ಕೆಟ್ ಇರುತ್ತೆ ಅನ್ನೋ ತರ ಪ್ರೆಸೆಂಟ್ ಇರುವಂತ ಡೇಟಾ ನೋಡಿ ನಾವು ಅರ್ಥ ಮಾಡ್ಕೋಬಹುದು. ಬಟ್ ಮಂಡೇ ಮಾರ್ಕೆಟ್ ಹೇಗೆ ಕ್ಲೋಸ್ ಆಗತ್ತೆ ಅನ್ನೋದು ನಮ್ಗೊಂದು ಎಸ್ಟಿಮೇಟ್ ಕೊಡುತ್ತೆ. ಫರ್ದರ್ ಆಗಿ ಮಾರ್ಕೆಟ್ ಡೈರೆಕ್ಷನ್
ಹೇಗೆ ತಗೋಬೇಕನ್ನೋದು ನಮಗೊಂದು ಅರ್ಥ ಆಗುತ್ತೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯುಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆಕ್ಟಿವೇಟ್ ಮಾಡಿಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗುತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.